ಮುದ್ದಹನುಮೇಗೌಡ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಪರಮೇಶ್ವರ್ ಅವರು ಪ್ರತಿಕ್ರಿಯಿಸಿದ್ದಾರೆ. ಮುದ್ದಹನುಮೇಗೌಡ ಕಾಂಗ್ರೆಸ್ ಸೇರ್ಪಡೆಗೆ ನಮ್ಮದೇನೂ ವಿರೋಧ ಇಲ್ಲ. ಈಗಾಗಲೇ ಅವರು ಸಿಎಂ ಡಿಸಿಎಂ ಜೊತೆ ಮಾತಾಡಿದ್ದಾರೆ. ಆದರೆ ಟಿಕೆಟ್ಗೆ ಡಿಮ್ಯಾಂಡ್ ಇಡುವಂತಿಲ್ಲ ಅಷ್ಟೇ. ಹೀಗಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿದ್ದಾರೆ. ಈಗ ಮುದ್ದಹನುಮೇಗೌಡರನ್ನು ವಾಪಸ್ ಕರ್ಕೊಂಡ್ಬರ್ಬೇಕು ಅಂತೇಳಿ ರಾಜಣ್ಣ ಅವರು ಭೇಟಿ ಮಾಡಿದ್ದಾರೆ, ಚರ್ಚೆ ಸಿಎಂ ಅವ್ರನ್ನು ಭೇಟಿ ಮಾಡಿದ್ದಾರೆ. ಅವರು ನನ್ನನ್ನು ಭೇಟಿ ಮಾಡಿದರು. ನಮ್ಮ ಮನೆಗೆ ಬಂದಿದ್ದರು ತುಮಕೂರಲ್ಲಿ. ಅಲ್ಲಿಂದ ಅದಾದಮೇಲೆ ಅವರು ಅಧ್ಯಕ್ಷರನ್ನ ಮುಖ್ಯಮಂತ್ರಿಗಳನ್ನೆಲ್ಲ ಭೇಟಿ ಮಾಡಿದ್ದಾರೆ. ನಾವೆಲ್ಲ ಒಂದು ಒಮ್ಮತದಿಂದ ಒಂದು ತೀರ್ಮಾನ ತಗೊಳ್ತೀವಿ. ಅವರನ್ನು ಪಕ್ಷಕ್ಕೆ ಬರೋದಕ್ಕೆ ನಮ್ಮದೇನು ತಕರಾರಿಲ್ಲ. ಅಧ್ಯಕ್ಷರ ಜೊತೆ ನಾನು ಮಾತಾಡಿದ್ದೇನೆ. ಅಧ್ಯಕ್ಷರು ಹೇಳಿದರು, ನೀವು ಜಿಲ್ಲೆಯವರು ತೀರ್ಮಾನ ಮಾಡ್ಕೊಳ್ಳಿ, ಪಕ್ಷಕ್ಕೆ ಬರೋದಕ್ಕೆ ಏನು ತೊಂದರೆ ಇಲ್ಲ. ಆದರೆ ಟಿಕೆಟ್ ಕೊಡುವಾಗ ನಾವು ಮಾನದಂಡಗಳೇನಿದೆಯೋ ಅದನ್ನೇ ಕೊಡ್ಬೋದು. ಅವ್ರಿಗೆ ಕೊಡ್ಬೋದು ಅಥವಾ ಬೇರೆಯವ್ರಿಗೆ ಕೊಡ್ಬೋದು, ಕಂಡೀಷನ್ ಹಾಕಬಾರ್ದು ಅಂತ ಜನರಲ್ಲಾಗಿ ಹೇಳಿದ್ದಾರೆ. ಆದ್ದರಿಂದ ಅವ್ರು ಬರೋದಕ್ಕೆ ನಮ್ದು ಯಾರ್ದು ಅಬ್ಜೆಕ್ಷನ್ ಇಲ್ಲ. ಜಯಚಂದ್ರ ಅವರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರಲ್ಲ ಸರ್, ಅವಶ್ಯಕತೆ ಇಲ್ಲ ಅಂತ. ಅದನ್ನು ನೋಡೋಣ. ಒಬ್ಬೊಬ್ಬರೊಬ್ಬ ಅಭಿಪ್ರಾಯ ಒಬ್ಬೊಬ್ಬರದ್ದು ಒಂದೊಂದು ಥರ ಇರುತ್ತೆ. ಒಟ್ಟಾರೆ ನಾವು ಪಕ್ಷದ ಹಿತದೃಷ್ಟಿಯಿಂದ ನೋಡಬೇಕಾಗತ್ತೆ. ನನ್ನ ವೈಯಕ್ತಿಕವಾಗಿ ಅಭಿಪ್ರಾಯನೇ ಬೇರೆ ಇರ್ಬೋದು, ಅಥವಾ ಜಯಚಂದ್ರ ಅವರ ಅಭಿಪ್ರಾಯನೂ ಕೂಡ ಬೇರೆ ಇರ್ಬೋದು, ರಾಜಣ್ಣ ಅವರ ಅಭಿಪ್ರಾಯನೂ ಬೇರೆ ಇರ್ಬೋದು. ಆದರೆ ಪಕ್ಷದ ದೃಷ್ಟಿಯಿಂದ ನಮಗೆ ಒಬ್ಬ ನಾಯಕ ಮುಖಂಡ ನಮಗೆ ಜೊತೆಗೆ ಬರ್ತಾರೆ ಅಂದಾಗ ನಾವು ಅದನ್ನೇ ನೋಡ್ತೀವಿ. ನಾವು ಪಕ್ಷದ ಹಿತವನ್ನು ಯಾವ ರೀತಿ ಕಾಪಾಡಬೇಕು. ಈಗ ಮುದ್ದಹನುಮೇಗೌಡರನ್ನು ವಾಪಸ್ ಕರ್ಕೊಂಡ್ಬರ್ಬೇಕು ಅಂತೇಳಿ ರಾಜಣ್ಣ ಅವರು ಭೇಟಿ ಮಾಡಿದ್ದಾರೆ, ಚರ್ಚೆ ಸಿಎಂ ಅವ್ರನ್ನು ಭೇಟಿ. ಮುದ್ದಹನುಮೇಗೌಡರು ಕಾಂಗ್ರೆಸ್ಗೆ ಬರ್ತಿರೋದೇ ಟಿಕೆಟ್ ಕೊಡಲಿ ಅಂತ. ಅವ್ರು ಕಾಂಗ್ರೆಸ್ ಬಿಟ್ಟಿದ್ರಲ್ಲ ಈ ಹಿಂದೆ, ಆವಾಗಲೂ ಟಿಕೆಟ್ ಕೊಡಲಿಲ್ಲ ಅಂತಲೇ ಬಿಟ್ಟಿದ್ದು. ತುಮಕೂರಿನ ದೇವೇಗೌಡರಿಗೆ ಬಿಟ್ಕೊಟ್ರಲ್ಲ ಆವಾಗ. ಅದಾದಮೇಲೆ ಇವ್ರು BJPಗೆ ಹೋಗಿದ್ದು ಟಿಕೆಟ್ಗೋಸ್ಕರನೇ. BJPನಲ್ಲಿ ಟಿಕೆಟ್ ಸಿಗಲಿಲ್ಲ ಅಂತಲೇ ಈಗ ವಾಪಸ್ ಅವ್ರು ಕಾಂಗ್ರೆಸ್ಗೆ ಬರ್ತಿರೋದು. ಟಿಕೆಟ್ ಕೊಡಿ ಅಷ್ಟೇ, ತುಮಕೂರಿನಿಂದ ಸ್ಪರ್ಧೆ ಮಾಡೋದಕ್ಕೆ ಟಿಕೆಟ್ ಕೊಡಿ. ಪರಮೇಶ್ವರ್ ಅವ್ರು ನೋಡಿದ್ರೆ ಕಂಡೀಷನ್ ಹಾಕಬೇಡಿ ಅಂತಾರೆ. ಕರೆಕ್ಟ್ ಅವ್ರು ಹೇಳೋದು. ಬರೀ ಟಿಕೆಟ್ಗೋಸ್ಕರನೇ ನೀವು ಒಂದೊಂದು ಎಲೆಕ್ಷನ್ ಒಂದೊಂದು ಪಾರ್ಟಿಗೆ ಹೋಗ್ತೀನಿ ಅಂತಂದರೆ ಅದು ಜನರು ಕೂಡ ಒಪ್ಪಲ್ಲ. ಒಂದು ವೇಳೆ ಮುದ್ದಹನುಮೇಗೌಡರಿಗೆ ಕೊಡಬೇಕು ಅಂತೇನಾದರೂ ಆಯಿತು ಅಂದರೆ ತಗೊಳ್ಳಿ, ಬಟ್ ಕಂಡೀಷನ್ ಹಾಕಬಾರ್ದು ಅನ್ನೋದು ಪರಮೇಶ್ವರ್ ಅವರ ಮಾತು.